ಹಲೋ ಎವ್ರಿವನ್, ವೆಲ್ಕಮ್ ಟು ವಾಣಿಸ್ ಕೈರುಚಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇನ್ನಿನ್ನು ದೀಪಾವಳಿ ಹಬ್ಬ ಹತ್ರ ಬಂದ್ಬಿಡ್ತಲ್ವಾ? ಮನೇಲಿ ಸ್ನ್ಯಾಕ್ಸ್ ಇರಲೇಬೇಕು. ಸೊ ಸಿಂಪಲ್ಲಾಗಿ ಚಕ್ಲಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ಒಂದು ದೊಡ್ಡ ಪ್ಲೇಟ್ ತೊಗೊಂಡಿದ್ದೀನಿ. ಆ ಪ್ಲೇಟಿಗೆ 2 ಬೌಲಷ್ಟು ನಾನು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. 1 ಬೌಲಷ್ಟು ನಾನು ಹುರ್ಗಡ್ಲೆನ ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀನಿ. 2 ಬೌಲು ಅಕ್ಕಿ ಹಿಟ್ಟು, 1 ಬೌಲಷ್ಟು ಹುರ್ಗಡ್ಲೆನ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಅಜ್ವಾನ ತಿಕ್ಕಿ ಹಾಕ್ಕೊಂಡಿದ್ದೀನಿ. ಅಜ್ವಾನ ಹಾಗೆ ಹಾಕ್ಕೋಬೇಡಿ, ಸ್ವಲ್ಪ ಈ ಥರ ಸ್ಮ್ಯಾಶ್ ಮಾಡಿ ಉಜ್ಜಿಬಿಟ್ಟು ಹಾಕ್ಕೊಂಡ್ರೆ ಘಮ ಚೆನ್ನಾಗಿ ಬರುತ್ತೆ ಚಕ್ಲಿದು. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. 1 ಅಥವಾ 2 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ. ಕರಿ ಎಳ್ಳಿದ್ದರೆ ಕರಿ ಎಳ್ಳು ಹಾಕ್ಕೋಬೋದು. ನಾನು ಕರಿ ಎಳ್ಳು ಇರಲಿಲ್ಲ, ಸೊ ಹಾಗಾಗಿ ವೈಟ್ ಎಳ್ಳನ್ನ ಯೂಸ್ ಮಾಡಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ತಣ್ಣಗಿರೋ ಎಣ್ಣೆನೇ ಹಾಕ್ಕೊಂಡಿರೋದು, ನಾನು ಕಾಸು ಹಾಕ್ಕೊಂಡಿಲ್ಲ. ಜಾಸ್ತಿ ಎಣ್ಣೆ ಹಾಕ್ಕೊಂಡ್ರೆ ಚಕ್ಲಿ ಜಾಸ್ತಿ ಎಣ್ಣೆ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ 2 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು, ತಣ್ಣಗಿರೋ ಎಣ್ಣೆ. ನಾನು ಕಾಸು ಹಾಕ್ಕೊಂಡಿಲ್ಲ ಎಣ್ಣೆನ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಈ ಹದದಲ್ಲಿರಬೇಕು. ನಾನು ಇದನ್ನು ತಣ್ಣೀರಲ್ಲಿ ಹಾಕಿ ಕಲಿಸ್ತಾ ಇದ್ದೀನಿ. ಬಿಸಿನೀರು ಕೂಡ ಯೂಸ್ ಮಾಡಿಲ್ಲ. ತಣ್ಣೀರಲ್ಲಿ ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ನಾದ್ಕೊತೀರೋ ಅಷ್ಟು ಚೆನ್ನಾಗಿ ಚಕ್ಲಿ ಬರುತ್ತೆ. ನಾವು ತುಂಬ ನಾದಷ್ಟು ಚಕ್ಲಿ ಹಗುರ ಬರುತ್ತೆ. ಎಷ್ಟು ನಾದ್ತೀವೋ ಅಷ್ಟು ನಾದ್ಕೊಳ್ಳೋಣ. ಚೆನ್ನಾಗಿ ನಾದ್ಕೊಂಬಿಟ್ಟು ಇದಕ್ಕೆ ತಣ್ಣೀರು ಯೂಸ್ ಮಾಡಿದ್ದು ಸ್ವಲ್ಪ ಗಟ್ಟಿ ನಾದ್ಕೊಳ್ಳೋಣ. ತುಂಬ ತೆಳ್ಳಗೆ ನಾದ್ಬಿಟ್ರೆ ಚಕ್ಲಿ ಮೋಲ್ಡಲ್ಲಿ ಹಾಕಿದಾಗ ಅದು ಚಕ್ಲಿ ಸುತ್ತ ಹತ್ಕೊಳ್ಬಿಡುತ್ತೆ ಮೋಲ್ಡಿಗೆ. ಸೊ ಹಾಗಾಗಿ ಚಕ್ಲಿ ಮೋಲ್ಡಿಗೆ ಹತ್ಕೋಬಾರ್ದು ಅಂದರೆ ಸ್ವಲ್ಪ ಗಟ್ಟಿ ನಾದ್ಕೊಳ್ಳೋಣ. ಗಟ್ಟಿ ನಾದ್ಕೊಂಡ್ರೆ ಚಕ್ಲಿ ಕೂಡ ಕ್ರಿಸ್ಪಿಯಾಗಿ ಬರುತ್ತೆ. ಚಕ್ಲಿ ಮೋಲ್ಡಿಗೆ ಸುತ್ತ ಎಣ್ಣೆ ಹಚ್ಕೊಂಡಿದ್ದೀನಿ. ಹಿಟ್ಟು ಹತ್ತಬಾರ್ದಲ್ವ ಚಕ್ಲಿ ಮೋಲ್ಡಿಗೆ, ಸೊ ಅದಕ್ಕೋಸ್ಕರ ಸುತ್ತ ಎಣ್ಣೆ ಹಚ್ಕೊಂಬಿಟ್ಟು ಹಿಟ್ಟನ್ನ ಫಿಲ್ ಮಾಡ್ಕೊಳ್ಳೋಣ. ಹಿಟ್ಟು ಮಾಡ್ಕೊಂಬಿಟ್ಟು ಇವಾಗ ಒಂದು ಪ್ಲೇಟಿಗೆ ಎಲ್ಲ ಚಕ್ಲಿನ ರೆಡಿ ಮಾಡ್ಕೊಂಬಿಡೋಣ ಒಂದೇ ಸಲ. ಅಂದರೆ ಟೈಮ್ ಸೇವ್ ಆಗುತ್ತಲ್ವ. ಸೊ ಹಾಗಾಗಿ ಎಲ್ಲ ಚಕ್ಲಿನ ಒಂದೇ ಸಲನ ಮೋಲ್ಡಿಗೆ ಹಾಕಿಬಿಟ್ಟು ಚಕ್ಲಿನ ರೆಡಿ ಮಾಡ್ಕೊಳ್ಳೋಣ. ಮಕ್ಕಳು ತುಂಬ ಖುಷಿಪಟ್ಟು ತಿಂತಾರೆ ಚಕ್ಲಿನ. ಸೇಮ್ ಅಂಗಡೀಲಿ ಹೆಂಗಿರುತ್ತೋ ಅದೇ ರೀತಿ ತಂದಂಗೆ ಅನಿಸುತ್ತೆ ಅವರಿಗೆ. ಒಂದೊಂದೇ ಕೊಡ್ಬೋದು, ವೇಸ್ಟ್ ಮಾಡೋದಿಲ್ಲ. ಈ ಥರ ಚಕ್ಲಿನ ಮಾಡಿಕೊಟ್ಬಿಟ್ರೆ, ಸಣ್ಣ ಸಣ್ಣ ಚಕ್ಲಿ ಮಾಡಿಕೊಟ್ರೆ ತುಂಬ ಖುಷಿಪಟ್ಟು ತಿಂತಾರೆ. ಈ ಚಕ್ಲಿನ 1 ತಿಂಗಳು ಹಾಗೆ ಹೊರಗಡೆ ಇಟ್ಕೊಂಡ್ರು ಏನು ಹಾಳಾಗೋದಿಲ್ಲ. ತುಂಬ ಕ್ರಿಸ್ಪಿ ಇರುತ್ತೆ, ಫ್ರೆಶ್ನೆಸ್ಸು ಹಾಗೇ ಇರುತ್ತೆ. ಈ ಚಕ್ಲಿ ಮಾಡ್ಬೇಕಾದ್ರೆ ನಾನು ಖಾರ ಪುಡಿ ಯೂಸ್ ಮಾಡಿಲ್ಲ. ನಿಮ್ಗೆ ಬೇಕಂದರೆ ಖಾರ ಪುಡಿನ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ಬಿಟ್ಟು ಯೂಸ್ ಮಾಡ್ಕೋಬೋದು. ನಮ್ಮ ಮನೇಲಿ ಚಿಕ್ಕ ಮಗು ಇದೆ, ಸೊ ಅದಕ್ಕೋಸ್ಕರ ನಾನು ಖಾರ ಪುಡಿನ ಹಾಕಿಲ್ಲ. ಇದೇ ಥರ ನಾವಿದು ಟ್ರೈ ಮಾಡಿದ್ದೀನಿ. ಇದೇ ಇಷ್ಟ ಆಗಿರೋದಕ್ಕೆ ನಾನು ನಿಮಗೆಲ್ಲ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದ್ದೆ. ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆನ ಕಾಯ್ಲಿಕ್ಕೆ ಇಡಿ. ತುಂಬ ದೊಡ್ಡ ಫ್ಲೇಮಲ್ಲಿ ಇಟ್ಬಿಟ್ರೆ ಚಕ್ಲಿ ಸೀದೋಗುತ್ತೆ. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಎಣ್ಣೆ ಒಳಗೆ ಚಕ್ಲಿ ಹಾಕ್ಬಿಟ್ಟು ಮಾಡ್ಕೊಂಡಿದ್ವಲ್ಲ ಆ ಚಕ್ಲಿನೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ತುಂಬ ಸಣ್ಣ ಉರಿಯಲ್ಲಿ ಇಟ್ಕೋಬೇಡಿ, ಮೀಡಿಯಮಾಗಿ ಇಟ್ಕೊಳ್ಳಿ. ತುಂಬ ಸಣ್ಣ ಉರಿಯಲ್ಲಿ ಇಟ್ಬಿಟ್ರೆ ಚಕ್ಲಿ ಎಲ್ಲ ಎಣ್ಣೆ ಹೀರ್ಕೊಂಡ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಡೋಣ. ಈ ಥರ ಬಬಲ್ಸ್ ಎಲ್ಲ ಕಮ್ಮಿ ಆದಮೇಲೆ 2 ಬದಿಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚಕ್ಲಿನ. 2 ಬದಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ಚಕ್ಲಿ ತುಂಬ ಕ್ರಿಸ್ಪಿಯಾಗಿರುತ್ತೆ. ತುಂಬ ನಿಧಾನವಾಗಿ ಬೇಯಿಸ್ಕೋಬೇಕು. ಇದು ಅರ್ಜೆಂಟಲ್ಲಿ ಬೇಯೋದಿಲ್ಲ ಚಕ್ಲಿ. ತುಂಬ ನಿಧಾನವಾಗಿ ಬೇಯಿಸ್ಕೋಬೇಕು. 2 ಬದಿಯಲ್ಲಿ ಬೇಯಿಸ್ಕೊಂಡ್ರೆ ಮಾತ್ರ ಚಕ್ಲಿ ಚೆನ್ನಾಗಿರುತ್ತೆ. ಈ ಥರ ಬಬಲ್ಸ್ ಎಲ್ಲ ಕಮ್ಮಿ ಆದಮೇಲೆ ಒಂದು ಸೌಟಿಂದ ನೀವು ಹಿಂದ್ಗಡೆ ತಿರುವಿ ಹಾಕ್ಕೋಬೋದು ಚಕ್ಲಿನ. ಅದು ಚಕ್ಲಿ ನೀವು ಒಂದೇ ಸಲ ಹಾಕಿದ ತಕ್ಷಣ ಸ್ಪೂನ್ ಹಾಕಿಬಿಟ್ಟು ಕೈ ಆಡ್ಸೋಕ್ಕೆ ಹೋಗಬೇಡಿ, ಚಕ್ಲಿ ಮುರಿದೋಗೋ ಚಾನ್ಸಸ್ ಇರುತ್ತೆ. ನಿಧಾನವಾಗಿ ಬಬಲ್ಸ್ ಎಲ್ಲ ಕಮ್ಮಿ ಆದಮೇಲೆ 2 ಬದಿಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಚಕ್ಲಿದು ಮಾತ್ರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಅಂತ. ತುಂಬ ಸರಳ ವಿಧಾನದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದಕ್ಕೆ ಬೇಕಾದ್ರೆ ನೀವು ಜೀರಿಗೆ ಹಾಕ್ಕೋಬೋದು. ಜೀರಿಗೆ ಚಕ್ಲಿ ಮೋಡಲ್ಲಿ ಹಾಕಿದರೆ ಪ್ರೆಸ್ ಆಗೋಲ್ಲ. ಸೊ ಅದಕ್ಕೋಸ್ಕರ ನಾನು ಜೀರಿಗೆನ ಸ್ಕಿಪ್ ಮಾಡಿದ್ದೀನಿ. ಜೀರಿಗೆ ಪೌಡರ್ ಕೂಡ ಯೂಸ್ ಮಾಡ್ಕೊಳ್ಳಿ ಬೇಕಂದರೆ. ನನ್ನ ಹತ್ರ ಜೀರಿಗೆ ಪೌಡರ್ ಇರಲಿಲ್ಲ, ಸೊ ನಾನು ಸ್ಕಿಪ್ ಮಾಡಿದ್ದೀನಿ. ನಾವು ಎಷ್ಟು ತೋರಿಸಿದ್ದೀನೋ ಅಷ್ಟು ಹಾಕಿ ನೀವು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಕೆಂಪಾಗಿ ಚೆನ್ನಾಗಿ ಚಕ್ಲಿ ಬಂದಿದೆ ಅಂತ. ತುಂಬ ಕ್ರಿಸ್ಪಿ ಇರುತ್ತೆ ಫ್ರೆಂಡ್ಸ್. ಇದು ತುಂಬ ಈಸಿ ಕೂಡ ಮಾಡೋದು. ಹಬ್ಬದ ದಿವಸ ಟೈಮ್ ಬಂತಲ್ವ, ದೀಪಾವಳಿ, ಮನೇಲಿ ಮಾಡಿಟ್ಕೊಂಡು ತಿನ್ನಿ. 1 ತಿಂಗಳೇನೂ ಆಗೋದಿಲ್ಲ. 1 ತಿಂಗಳು ಇಟ್ಟರೂ ಹಾಳಾಗಲ್ಲ ಇದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಈಸಿ ಕೂಡ, ತುಂಬ ಸಿಂಪಲ್ಲಾಗಿ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಯೂಸ್ ಮಾಡ್ಕೋಬೋದು. ಇದನ್ನು ಒಂದು 20 ನಿಮಿಷದಲ್ಲೇ ಆಗೋಗುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್.
ನೀವು ಮಾಡಿ ಹೇಗಾಗಿತ್ತು ಅಂತ ತಿಳಿಸ್ಕೊಡಿ. ನೋಡ್ತಾ ಇರ್ಬೋದು ಎಷ್ಟು ಮುರಿದ್ರೆ ಕ್ರಿಸ್ಪಿಯಾಗಿರುತ್ತೆ, ಎಷ್ಟು ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಾಗತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.